ಸಿದ್ಧ, ಸಿದ್ದೇಗೌಡ, ಯಾಕೋ ಇಷ್ಟೊಂದು ಸಪ್ಪಗಿದ್ಯಾ? ಏನಾಯ್ತು? ಏನು ಎತ್ತ ಏನು ಹೇಳ್ತಿಲ್ಲ. ಮನೆಯಿಂದ ಬೇರೆ ಏನೋ ಅರ್ಜೆಂಟ್ ಕೆಲಸ ಅಂತ ಕರ್ಕೊಂಡು ಬಂದೆ. ಅದೇನು ಅಂತ ಹೇಳೋ, ಏನಾಯ್ತು? ನನ್ನ ಜೀವನದಲ್ಲಿ ಅದೊಂದು ತಪ್ಪ ಆಗ್ಬಾರ್ದಿತ್ತು ಕಣೋ. ಅದೊಂದು ತಪ್ಪಿಂದ ನಾನು ಕ್ಷಣ ಕ್ಷಣನೂ ಪಶ್ಚಾತ್ತಾಪ ಪಡ್ತಾನೇ ಸಾಯ್ತಾ ಇದ್ದೀನಿ. ಯಾಕೋ, ಏನಾಯ್ತು? ಅದೇನು ಅಂತ ಹೇಳೋ, ಸುಮ್ಮನೆ ನನಗೆ ಆತಂಕ ಮಾಡಬೇಡ. ಅದು ಅದು ಹಬ್ಬ ಬಂತಲ್ಲ, ಅದಕ್ಕೆ ನನ್ನ ಹೆಂಡತಿ ನನ್ನ ಸೊಸೆಗೆ ನಮ್ಮ ಔಟ್ ಹೌಸ್ನ ಕ್ಲೀನ್ ಮಾಡೋಕ್ಕೆ ಅಂತ ಕಳಿಸಿದಾಳೆ. ಅಲ್ಲಿ ಹೋಗಿ ಬಂದಾಗಿಂದ ನನ್ನ ಸೊಸೆ ಏನೋ ವಿಚಿತ್ರವಾಗಿ ವರ್ತಿಸ್ತಿದ್ದಾಳೆ ಕಣೋ. ಏನು? ಅಲ್ಲಿಗೆ ಯಾಕೋ ಹೋಗಕ್ ಬಿಟ್ಟೆ ನೀನು? ನಾವಿಬ್ರು ಮುಂಚೆನೆ ಮಾತಾಡ್ಕೊಂಡಿದ್ವಲ್ಲೋ, ಈ ಈ ತೊಂದರೆಯಿಂದ ನಾವು ಮುಕ್ತ ಆಗ್ಬೇಕು ಅಂತ. ಯಾಕೋ ಹೊಸ ತೊಂದರೆ ಏನಾದ್ರು ಮೈ ಮೇಲೆ ಹೇಳ್ಕೊಳ್ಳೋ ಪ್ರಯತ್ನ ಮಾಡಿದ್ಯೋ ಏನೋ? ಇಲ್ಲ ಕಣೋ, ಆ ಥರ ಏನಿಲ್ಲ. ನಾನು ವಿಶಾಲ್ಗೆ ಹೇಳಿದ್ದೆ, ಅಲ್ಲಿ ಯಾರು ಹೋಗ್ಬಾರ್ದು, ಯಾರನ್ನೂ ಕಳಿಸ್ಬೇಡ, ಅದು ಪಾಳು ಬಿದ್ರೂ ಪರವಾಗಿಲ್ಲ, ಅದು ಹಾಗೆ ಇರಲಿ, ಅದನ್ನೆಲ್ಲ ಕೆಡವಿ ಏನಾದರೂ ಬೇರೆ ಮಾಡೋಣ ಅಂತ ನನ್ನ ಆಲೋಚನೆ ಇತ್ತು. ಆದರೆ ಯಾಕೆ ಏನು ಅಂತ ವಿಶಾಲು ಸುಮಾರು ಸರಿ ಕೇಳಿದ್ಲು. ನಾನು ಏನು ಹೇಳಿರಲಿಲ್ಲ. ಆ ಕಾರಣಕ್ಕೆ ಏನಾದರೂ ಅವಳು ಈ ಥರ ಕಳಿಸಿದ್ಲು ಏನೋ ಗೊತ್ತಿಲ್ಲ. ವಿಚಾರ ಗೊತ್ತಿದ್ದಿದ್ರೆ ಅವಳು ಸುಮ್ಮನೆ ಆಗಿರ್ತಿದ್ಲು. ಆದರೆ ಅದನ್ನು ಕ್ಲೀನ್ ಮಾಡೋಗು ಅಂತ ನನ್ನ ಸೊಸೆನ ಕಳಿಸ್ಬಿಟ್ಟಿದ್ದಾಳೆ ಕಣೋ. ಸರ್ಸು ಅಲ್ಲಿ ಹೋಗಿ ಬಂದಾಗಿಂದ ಏನೋ ವಿಚಿತ್ರ ವರ್ತನೆ. ಇವತ್ತು ಬೆಳಿಗ್ಗೆ ದೇವ್ರ ಮನೆ ಹೆಚ್ಕಟ್ ಮಾಡೋಕ್ಕೆ ಹೇಳಿದ್ರಂತೆ ವಿಶಾಲು ಸರ್ಸುಗೆ. ಸರ್ಸು ದೇವ್ರ ಮನೆ ಹೆಚ್ಕಟ್ ಮಾಡೋಕೆ ಹೋಗಿ ಚಿಟಾರ್ ಅಂತ ಕಿರಿಸ್ಕೊಂಡು ಬಿದ್ಬಿಟ್ಲು ಕಣೋ. ಆಮೇಲೆ ಬಿದ್ದವಳು ಕನ್ವರ್ಸ್ತಾ ಇದ್ಲು, ನನ್ನ ಸುಡ್ಬೇಡ, ನಾನು ನಿನ್ನ ಹತ್ರ ಬರಲ್ಲ, ನನ್ನ ಸುಡ್ಬೇಡ ಅಂತ ಏನೇನೋ ಹೇಳ್ತಾ ಇತ್ತು ಆ ಹುಡುಗಿ. ಏನಾಯ್ತಮ್ಮ, ಯಾಕೆ ಏನು ಅಂತ ಕೇಳಿದಾಗ ಅದೇನೋ ನನಗೆ ಗೊತ್ತಿಲ್ಲ, ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಮುಂದೆ ಹೋಗಿದ್ದಷ್ಟೇ ಗೊತ್ತು, ನೋಡಿದ್ರೆ ಬಿದ್ದಿದ್ದೀನಿ ಅಂತ ಹೇಳಿದ್ಲು. ನನಗೆ ಯಾಕೋ ಇದು ಅವಳ ಕೆಲಸನೇ ಅನ್ನಿಸ್ತಾ ಇದೆ ಕಣೋ. ಅಷ್ಟು ಬೇಗ ಇಂಥ ನಿರ್ಧಾರಕ್ಕೆ ಯಾಕೋ ಬರ್ತೀಯಾ? ಏನೋ ಅವಘಡ ಆಗಿರಬಹುದು, ಅಥವಾ ಆಕೆಗೆ ಏನೋ ತಲೆ ಸುತ್ತು ಬಂದು ಬಿದ್ದಿರ್ಲೂಬಹುದು. ನೀನು ಅದಕ್ಕೆ ಇಷ್ಟು ಬೇಗ ಆ ರೀತಿ ತಿಳ್ಕೊಳ್ಳೋದು ತಪ್ಪಿಸಿದ? ಇಲ್ಲ ಕುಮಾರ, ನನ್ಗೆ ಯಾಕೋ ಸ್ಪಷ್ಟವಾಗಿ ಅನಿಸ್ತಾ ಇದೆ ಇಲ್ಲೇನೋ ತೊಂದರೆ ಶುರುವಾಯಿತು ನಮ್ಮ ಕುಟುಂಬಕ್ಕೆ ಅಂತ. ನಾನು ಅವತ್ತೊಂದು ದಿನ ಅದೊಂದು ತಪ್ಪು ಮಾಡದೆ ಹೋಗಿದ್ದಿದ್ರೆ ಇಷ್ಟೊಂದು ಪಶ್ಚಾತ್ತಾಪ, ಇಷ್ಟೊಂದು ಭಯ, ಹೆದರಿಕೆಯಿಂದ ನನ್ನ ಜೀವನ ಮಾಡಬೇಕಾಗಿರ್ಲಿಲ್ಲ ಕಣೋ. ನನ್ನೊಂದು ನೆಮ್ಮದಿಯಾದ ಸಂಸಾರ ಆಗಿರ್ತಿತ್ತು. ಆದರೆ ಇವಾಗ ನಾನು ಏನು ಮಾಡೋಣ ಅಂತಲೇ ಗೊತ್ತಾಗ್ತಿಲ್ಲ. ಎಲ್ಲ ನನ್ನ ಕೈ ಮೀರಿ ಹೋಗ್ತಿದ್ಯೇನೋ ಅಂತ ತುಂಬ ಭಯ ಆಗ್ತಿದೆ ಕಣೋ ಕುಮಾರ. ನೀನೇನು ಹೆದರ್ಕೋಬೇಡ ಕಣೋ, ಅದೇನು ಎತ್ತ ಕೂಲಂಕುಷವಾಗಿ ವಿಚಾರಿಸೋಣ. ನೀನು ಸುಮ್ಮನೆ ಗಾಬರಿ ಆಗೋಕೆ ಹೋಗ್ಬೇಡ. ಈ ವಿಷಯನ ವಿಶಾಲು ಹೇಳ್ಬಿಡ್ಲಾ ಅಂತ ಅನಿಸ್ತಿದೆ ಕಣೋ. ಬೇಡ ಬೇಡ, ಅಂತ ಕೆಲಸ ಮಾಡಿಬಿಡ್ಬೇಡ. ತಿರುಗಿ ಈ ವಿಷಯ ಈಗಲೇ ಗೊತ್ತಾದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ನಿಂತರನೇ ಅವ್ರೂ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡ್ಕೊಂಡು ಸಾಯ್ಬೇಕಾಗುತ್ತೆ. ಬೇಡ ಬೇಡ, ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಅದೇನು ಪರಿಹಾರ, ಅದ್ರ ವ್ಯವಸ್ಥೆ ನಾವೇ ಮಾಡೋಣ. ಈ ವಿಷಯ ನನಗೆ ನಿನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಕಣೋ. ನನಗೆ ಆ ರೀತಿ ಆದಾಗ ಅದು ಏನು ಮಾಡಬೇಕು ಅಂತಲೇ ಕೈಕಾಲು ಓಡಲಿಲ್ಲ. ಅದಕ್ಕೆ ಸೀದಾ ನಿನ್ನ ಹತ್ರ ಬಂದ್ಬಿಟ್ಟೆ. ನಿನ್ನ ಹತ್ರ ಏನಾದರೂ ಹೇಳ್ಕೊಂಡ್ರೆ ಮನಸ್ಸಿನ ಭಾರ ಹಗುರ ಆಗ್ಬೋದು ಅಂತ ನಿನ್ನ ಇಲ್ಲಿ ಕರ್ಕೊಂಡು ಬಂದೆ ಕಣೋ. ಸರಿ ಆಯ್ತು, ನೀನೇನು ಗಾಬರಿ ಆಗ್ಬೇಡ, ನೋಡೋಣ, ಏನಾದರೂ ಪರಿಹಾರ ಇದ್ದೇ ಇರುತ್ತೆ, ಕಂಡು ಹಿಡಿಯೋಣಂತೆ. ಮೊದಲು ನೀನು ಅನ್ಕೊಂಡಿರೋ ಥರಾನೇ ಆಗಿದ್ಯಾ, ಅಥವಾ ಆಕೆಗೆ ಏನೋ ಆರೋಗ್ಯ ಸಮಸ್ಯೆಯಿಂದ ಈ ಥರ ತಲೆಸುತ್ತು ಬಿದ್ದಿದ್ದಾಳ, ಅದನ್ನ ಮೊದಲು ವಿಚಾರಿಸು. ಆಮೇಲೆ ಏನಾಗುತ್ತೆ ನಮ್ಮಿಂದ ಅದನ್ನ ಮಾಡೋಣಂತೆ. ನೀನು ಸುಮ್ಮನೆ ಆತಂಕ ಪಟ್ಕೊಂಡು ಮನೆಯವ್ರಿಗೆಲ್ಲ ಗಾಬರಿ ಬಿಡಿಸ್ಬೇಡ. ಅಲ್ಲದೆ ಅತ್ತಿಗೆ ತುಂಬ ಸೂಕ್ಷ್ಮಮತಿಯವರು. ನೀನು ಇದೇ ಥರ ಮುಖ ಮಾಡ್ಕೊಂಡಿದ್ರೆ ಅವ್ರು ಖಂಡಿತ ಏನೋ ಆಗಿದೆ ಅಂತ ಕಂಡಿಡಿದು ಬಿಡ್ತಾರೆ. ನೀನು ಮುಂಚೆ ಎಲ್ಲ ಹೇಗಿದ್ಯೋ ಮನೇಲಿ ಹಾಗೇ ಇರು. ಅದೇನಾದರೂ ತೊಂದರೆ ಅಂದರೆ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಕಣೋ. ಅದೇನಿದ್ರು ನಾವಿಬ್ರು ನಿಂತ್ಕೊಂಡು ಅದನ್ನು ಸರಿ ಮಾಡೋಣ ಅಂತೆ. ಸರಿ ಕಣೋ ಕುಮಾರ, ನೀನೇ ನನ್ನ ಬಲ, ನೀನೇ ನನ್ನ ನಂಬಿಕೆ, ನಿನ್ನ ಸ್ನೇಹ ಇದೆ ಅನ್ನೋದೇ ನನಗೊಂದು ದೊಡ್ಡ ವಿಶ್ವಾಸ. ಸರಿ ಆಯ್ತು, ಬಾ ಮನೆಗೆ ಹೋಗೋಣ. ಸರಿ ನಡಿ ಹೋಗೋಣ. ಆರ್ತಿ ಬಾರ, ಹೆಂಗೂ ಇಷ್ಟು ದೂರ ಬಂದಿದ್ದೀವಿ, ಇಬ್ರು ಒಂದೊಂದು ಅರ್ಧ ಟೀ ಕುಡ್ದೋಗೋಣ ಬಾರ. ನಡಿಯೋಣ. ಅಯ್ಯೋ ಇಲ್ಲಿವರೆಗೂ ಬಂದು ಹಂಗೆ ಹೋಗೋಕ್ಕಾಗುತ್ತಾ? ನಡಿ ಹೇಳು, ಒಂದು 2 ಅರ್ಧ ಟೀ ಹೇಳು. ರಮೇಶ, 2 ಅರ್ಧ ಟೀ ಹಾಕಪ್ಪ. ಆಯ್ತಣ್ಣ, 2 ನಿಮಿಷ ಇರಿ, ಯಾಕೆ ಕೊಡ್ತೀನಿ. ಮತ್ತೆ ಇನ್ನೇನೋ ಸಮಾಚಾರ ಮಾಡ್ತಿ? ಏನಪ್ಪ ಕೆಲಸ ಎಲ್ಲ ಜೋರು? ಯಾವ ಜೋರಣ್ಣ? ಅಯ್ಯೋ ಏನು ಜೋರ, ಏನು ಕತೆನೋ. ಹಂಗೆ ಹೆಂಗೋ ಜೀವನ ನಡಿಬೇಕಲ್ಲ, ಹಂಗೆ ಚಿಕ್ಕ ಪುಟ್ಟ ಕೆಲಸಗಳು ನಡೀತಾ ಇರೋ ಕಣಣ್ಣ. ಯಾಕೋ ಜೀವನದ ಜಿಗುಪ್ಸೆ ಬಂದೋ ನಂಗೆ ಆಡ್ತಿದ್ಯಾ? ಏನಾಯ್ತು? ಇನ್ನೇನು ಮಾಡೋಣ, ನನ್ನ ಹೆಂಡತಿ ಬಂಗಾರದಂತವಳು. ಆದರೆ ನಮ್ಮಮ್ಮನಿಗೆ ನಮಗೆ ಮಕ್ಕಳಾಗಿಲ್ಲ ಅನ್ನೋದೇ ದೊಡ್ಡ ಚಿಂತೆ. ಹೋಗ್ತಾ ಬರ್ತಾ ಅವಳಿಗೆ ಮಕ್ಕಳಿಲ್ಲ ಅಂತ ದಿನಾ ಹಿಂಸೆ ಕೊಡ್ತಿದ್ದಾರೆ ಕಣಣ್ಣ. ನನ್ನ ಹೆಂಡತಿ ಬಿಡೋಣ, ಭಾಳ ಗಟ್ಟಿಗಿತ್ತಿ. ಅದಕ್ಕೋಸ್ಕರ ನಮ್ಮಮ್ಮನ ಹತ್ರ ಸಹಿಸ್ಕೊಂಡಿದ್ದಾಳೆ ಅಷ್ಟೇ. ಏನು ಮಾಡೋಕ್ಕಾಗುತ್ತೆ ಅಣ್ಣ, ಕೆಲವ್ರಿಗೆ ಬೇಗ ಆಗ್ತವೆ, ಕೆಲವ್ರಿಗೆ ನಿಧಾನಕ್ಕೆ ಆಗ್ತವೆ. ಅಯ್ಯೋ ನಮ್ಮಮ್ಮ ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟೇ. ಅವಳನ್ನಂತೂ ಚುಚ್ಚಿ 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 ಮಾತಲ್ಲೇ ಕೊಲ್ತಾರೆ. ಮನೆಗೆ ಹೋದರೆ ಸಾಕು ಶುರುವಾಗುತ್ತೆ ನಮ್ಮಮ್ಮಂದು ನನ್ನ ಹೆಂಡತಿ ಮೇಲಿನ ಚಾಡಿ. ನನಗಂತೂ ಮನೆಗೆ ಯಾಕಾದರೂ ಹೋಗಬೇಕು ಅನ್ಸ್ಬಿಟ್ಟಿದೆ. ಅಯ್ಯೋ ಮಾರ್ತಿ, ಅವೆಲ್ಲರ ಮನೇಲೂ ಇದ್ದಾವೆ ಕಣ್ಲಾ. ಕೂತ್ಕೊಂಡು ಟೀ ಕುಡ್ಕೊಂಡು ಮಾತಾಡೋಣ, ಕೂತ್ಕ. ಅವೆಲ್ಲರ ಮನೆಗೂ ಇದ್ದಾವೆ ಕಣ್ಲಾ. ಎಲ್ಲರ ಮನೆ ದೋಸೆನೂ ತೂತೆ, ಏನು ಮಾಡೋಕ್ಕಾಗಲ್ಲ. ಈ ಅತ್ತೆ ಸೊಸೆ ಕಾದಾಟ ಯಾವ ಮನೇಲಿ ಇಲ್ಲ ಅಂತ ಹೇಳು. ನೀನು ಯಾವ್ದಾರ ಡಾಕ್ಟ್ರಿಗೆ ತೋರಿಸ್ಕೊಳೋದಲ್ವೇನಲ್ಲ? ಏನಾದ್ರು ಸಮಸ್ಯೆ ಇದ್ರೆ ಡಾಕ್ಟ್ರ್ ಹೇಳಿರೋರು? ಅಯ್ಯೋ ನಮ್ಮಮ್ಮನ ಕಾಟಕ್ಕೆ ಸುಮ್ಮನಿರ್ತೀವ ನಾವು? ಎಲ್ಲ ಡಾಕ್ಟ್ರನ್ನು ಕಂಡು ಬಂದ್ವಿ ಕಣಣ್ಣ, ಏನು ತೊಂದರೆ ಇಲ್ಲ, ಆಗ್ತವೆ ಅಂತಾರೆ. ಆದರೆ ಅದು ಯಾಕೆ ಆಗ್ತಿಲ್ವೋ ಗೊತ್ತಿಲ್ಲ. ಏನಾಗಲ್ಲ ಬಿಡು, ದೇವ್ರವನೇ, ಎಲ್ಲ ಸರಿ ಹೋಗುತ್ತೆ, ಸುಮ್ಮನಿರು. ಹಾಗಳ ಗೌಡ್ರನು ಕುಮಾರಣ್ಣ ಬತ್ತಿರಂಗವ್ರೆ? ಹೂನಣ್ಣ, ಅವರೇಯ.
ಈ ಕಡೆ ಬರ್ತಾವ್ರೆ. ಏ ಇನ್ನೆರಡು ಟೀ ಹಾಕೋ. ಹೂನಣ್ಣ ಆಯ್ತು. ಬಾರ್ಲಾ ಮಾರ್ತಿ ಈ ಕಡೆ ಬಾರ, ಅವ್ರಿಬ್ರು ಕುತ್ಕೊಂಡು ಕೇಳೋಣ. ಇದೇನ್ರಲ್ಲ ಇದು ಕುಂತಿದ್ದೀರಾ ಇಷ್ಟೊತ್ತಲ್ಲಿ? ಏನಿಲ್ಲ ಕುಮಾರಣ್ಣ, ಹಿಂಗೆ ಹೋಗ್ತಾ ಇದ್ವಿ, ಇಲ್ಲಿ ಮಾರ್ತಿನೂ ಸಿಕ್ದ, ಹಂಗೆ ಒಂದು ಅರ್ಧ ಟೀ ಕುಡ್ದೋಗೋಣ ಅಂತ ಕುತ್ಕೊಂಡ್ವಿ. ಬನ್ರಿ, ನಿಮ್ಗೂ ಅರ್ಧ ಟೀ ಹೇಳಿದೀನಿ, ಕುಡ್ದೋಗಿರತ್ತೆ ಬನ್ರಿ. ನಾವು ಅದಕ್ಕೆ ಬಂದ್ವಿ ಕಣ್ಲಾ. ಯಾಕೆ ಗೌಡ್ರೆ, ಏನೋ ಆಕಾಶ ತಲೆ ಬಿದ್ದಂಗೆ ಸುಮ್ಮನೆ ಇದ್ದೀರಾ, ಮಾತಾಡ್ತಿಲ್ಲ? ಆ ಏನಿಲ್ಲ, ನೀವು ಮಾತಾಡ್ತಿದ್ರಲ್ಲ ಅದಕ್ಕೆ ಸುಮ್ಮನಾದೆ. ಇನ್ನೇನ್ರ ಸಮಾಚಾರ? ಏನಿಲ್ಲ ಗೌಡ್ರೆ, ಕುತ್ಕೊಳ್ರಿ. ಇನ್ನು ಎಷ್ಟೊತ್ತವರೆಗೂ ತೆಗ್ದಿರುತ್ತಲ್ಲ ನಿನ್ನ ಅಂಗಡಿ? ಇನ್ನೇನು ಆಯ್ತು ಕುಮಾರಣ್ಣ, ಇನ್ನೊಂದು 5-10 ನಿಮಿಷ ನೋಡ್ಬಿಟ್ಟು ಅಂಗಡಿ ಬಾಗ್ಲು ಎಳೆದ್ಬಿಡ್ತಿದ್ದೆ. ಹೆಂಗೋ ನೀವು ಬಂದ್ರಲ್ಲ, ಅದಕ್ಕೆ ಇನ್ನೊಂದ್ಸಲ ಟೀ ಹಾಕಿದೆ ಅಷ್ಟೇನೆ. ಸರಿ, ನೀವೆಲ್ಲ ಹೆಂಗೆ ಟೀ ಕುಡೀರಿ, ನಾನೊಂದೆರಡು ಪಾತ್ರೆಗಳು ಅವೆ, ಅವನ್ನೆಲ್ಲ ತೊಳೆದಿಕೊಂಡು ಅಂಗಡಿ ಬಾಗ್ಲು ಹಾಕ್ಬೇಕು. ಹೋಗಪ್ಪ, ಅದೇನು ನಿನ್ನ ಕೆಲಸ ನೋಡ್ಕೋ ಹೋಗು. ಮತ್ತೆ ಇನ್ನೇನ್ರಪ್ಪ, ಏನು ಸಮಾಚಾರ? ಏನು ಮಾತುಕತೆ ನಡೀತಿತ್ತು? ಏನಿಲ್ಲ ಕಣಣ್ಣ, ಎಲ್ಲ ಇರೋದೆ ಮನೆ ವಿಷಯ. ಅಂದಾಗೆ ಗೌಡ್ರು ಯಾಕೋ ತೀರಾ ಸಪ್ತವ್ರಲ್ಲಣ್ಣ, ಏನಾಯ್ತು? ಏನಿಲ್ಲ, ಅವ್ನಿಗೆ ಯಾಕೋ ಸ್ವಲ್ಪ ಮೈ ಹುಷಾರಿಲ್ಲ, ಅದಕ್ಕೆ ಹಂಗಿದ್ದಾನೆ ಅಷ್ಟೇನೆ. ಸಿದ್ಧ ಸುಮ್ಮನೆ ಅನುಮಾನ ಬರೋ ಥರ ನಡ್ಕೋಬೇಡ. ಹಾಂ ಮತ್ತೆ ಇನ್ನೇನ್ರಪ್ಪ ಎಲ್ಲ ಸಮಾಚಾರ? ಇನ್ನೇನು ಆಯ್ತಾ, ಹೊರಡೋಣ? ನಡೀರಿ ಗೌಡ್ರೆ, ಹೊರಡೋಣ, ಇನ್ಯಾಕೆ ಸುಮ್ಮನೆ ತಡ ಆಗ್ಬಿಡುತ್ತೆ. ಎಲ್ಲಿ ಹೋಗ್ತೀಯ ಗೌಡ, ಎಲ್ಲಿ ಹೋಗ್ತೀಯ? ನೀನು ಎಲ್ಲಿ ಹೋದ್ರು ನಿನ್ನ ನಿನ್ನ ಕುಟುಂಬನ ನಾನಂತೂ ಸುಮ್ಮನೆ ಬಿಡಲ್ಲ. ಬಿಡ ನನಗೇನು ಮಾಡಬೇಡ.